ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಪ್ರಲಾಪಗಳು 1ನೇ ಅಧ್ಯಾಯ 13ನೇ ವಚನ. ಆತನು ಮೇಲಣ ಲೋಕದಿಂದ ಬೆಂಕಿಯನ್ನು ಕಳುಹಿಸಿದ್ದಾನೆ, ಅದು ನನ್ನ ಎಲುಬುಗಳಲ್ಲಿ ವ್ಯಾಪಿಸಿದೆ. ಲೆಮೆಂಟೇಷನ್ಸ್ ಚಾಪ್ಟರ್ 1 ವರ್ಸ್ 13. He sent fire from above, a fire that burnt inside me. ಇಲ್ಲಿ ಯೆರೆಮೀಯನು ಬರೆಯುತ್ತಾ ಇದ್ದಾನೆ, ಪರಲೋಕದಿಂದ, ಮೇಲಣ ಲೋಕದಿಂದ ದೇವರು ಬೆಂಕಿಯನ್ನು ಕಳುಹಿಸಿದ್ದಾರೆ. ಆ ಬೆಂಕಿ ನನ್ನ ಎಲುಬುಗಳಲ್ಲೆಲ್ಲ ಹರಡಿಕೊಂಡಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದು, ನಾವು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಆಡಿರುವ ಸಪ್ತ ವಾಕ್ಯಗಳಲ್ಲಿ 5ನೆಯ ಮಾತನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಅದು 5ನೆಯ ಮಾತು, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ. ಇಲ್ಲಿ ನಮ್ಮ ಕರ್ತನು ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಕೂಗುತ್ತಾ ಇರುವಾಗ ಆ ಕೂಗಿಗೆ ಕಾರಣ ಏನಾಗಿರಬಹುದು? ಮೊದಲನೆಯದಾಗಿ ಆತನ ಶರೀರದ ಬಾಧೆ. ಆತನ ಶರೀರದಲ್ಲಿ ಮೇಲಣ ಲೋಕದಿಂದ ಬೆಂಕಿ ಬಂದು ಬಿದ್ದಿದೆ. ಅದು ಆತನ ಎಲುಬುಗಳಲ್ಲೆಲ್ಲ ವ್ಯಾಪಿಸಿಕೊಂಡಿದೆ. ಆದ್ದರಿಂದ ಆತನು ಆ ರೀತಿ ಕೂಗುತ್ತಾ ಇದ್ದಾನೆ. ಮೇಲಂತಸ್ತಿನಲ್ಲಿ ಶಿಷ್ಯರ ಜೊತೆಯಲ್ಲಿ ನಮ್ಮ ಯೇಸು ಸ್ವಾಮಿ ಕಡೇ ರಾತ್ರಿಯ ಭೋಜನವನ್ನು ಮಾಡಿದ ನಂತರ ಆತನು ಗೆತ್ಸೇಮನೆ ತೋಟದ ಕಡೆಗೆ ಹೋದನು. ಪ್ರಿಯರೇ, ಅಲ್ಲಿ ಆ ತೋಟದಲ್ಲಿ ನಮ್ಮ ಯೇಸು ಸ್ವಾಮಿ ಬಹಳವಾಗಿ ವ್ಯಥೆಪಟ್ಟರು. ಅಲ್ಲಿ ಯೇಸು ಸ್ವಾಮಿ ತಾನು ಕುಡಿಯಬೇಕಾಗಿದ್ದ ಪಾತ್ರೆಯನ್ನು ನೋಡಿದರು. ಆ ಸಮಯದಲ್ಲಿ ನಮ್ಮ ಯೇಸು ಸ್ವಾಮಿಯ ದೇಹದಿಂದ ಬೆವರಿನ ದೊಡ್ಡ ದೊಡ್ಡ ಹನಿಗಳು ಭೂಮಿಗೆ ಬಿದ್ದವು. ಪ್ರಿಯರೇ, ನಮ್ಮ ಯೇಸು ಸ್ವಾಮಿಯನ್ನು ಒಬ್ಬ ಕಳ್ಳನನ್ನು ಹೇಗೆ ಹಿಡಿಯುತ್ತಾರೋ ಆ ರೀತಿಯಲ್ಲಿ ಆತನನ್ನು ಸೆರೆ ಹಿಡಿದುಕೊಂಡು ಹೋದರು. ಮಧ್ಯರಾತ್ರಿಯಲ್ಲಿ ಕಾಯಫನ ಮುಂದೆ ತಂದು ಯೇಸು ಸ್ವಾಮಿಯನ್ನು ನಿಲ್ಲಿಸುತ್ತಾರೆ. ಯೇಸು ಸ್ವಾಮಿಗೆ ಅನೇಕ ವಿಧವಾದ ಪ್ರಶ್ನೆಗಳನ್ನು ಮಾಡುತ್ತಾರೆ. ಅಲ್ಲಿ ಯಾವ ತಪ್ಪು ಕ್ರಿಸ್ತನಲ್ಲಿ ಕಂಡು ಬರದೇ ಇದ್ದಾಗ್ಯೂ ಕೂಡ ನಮ್ಮ ಸ್ವಾಮಿಗೆ ದಂಡನೆಯನ್ನು ವಿಧಿಸಲಾಯಿತು. ಹಾಗೆಯೇ ರಾತ್ರಿ ಇಡೀ ಬೆಳಗಿನವರೆಗೆ ನಮ್ಮ ಯೇಸು ಸ್ವಾಮಿಯನ್ನು ಅಲ್ಲೇ ನಿಲ್ಲಿಸಿದರು. ಇಲ್ಲಿ ನಮ್ಮ ಯೇಸು ಸ್ವಾಮಿ ಬಹಳವಾಗಿ ಬಳಲಿ ಹೋಗಿದ್ದಾರೆ. ಆತನನ್ನು ಮುಂದೆ ಪಿಲಾತನ ಹತ್ತಿರ ಕರೆದುಕೊಂಡು ಬರ್ತಾರೆ. ಅಲ್ಲಿ ಅನೇಕ ಸಾಕ್ಷಿಗಳು ಹೇಳಿದಾಗ್ಯೂ ಕೂಡ ಆ ಸಾಕ್ಷಿಗಳು ಒಂದಕ್ಕೊಂದು ಸರಿ ಹೊಂದಲಿಲ್ಲ. ಆದಾಗ್ಯೂ ಕೂಡ ಯೇಸು ಸ್ವಾಮಿಯನ್ನ ಕೊರಡೆಗಳಿಂದ ಹೊಡೆಯಲಿಕ್ಕೆ ಒಪ್ಪಿಸಿಕೊಡಲಾಗುತ್ತದೆ. ಅಲ್ಲಿಂದ ಹೆರೋದನ ಆಸ್ಥಾನಕ್ಕೆ ಬಹುದೂರ ಹೋಗಬೇಕಾಗಿತ್ತು. ಅಲ್ಲಿಯೂ ನಮ್ಮ ಕ್ರಿಸ್ತನನ್ನು ದಾರಿ ನಡೆಸಿಕೊಂಡು ಹೋದರು. ಅಲ್ಲಿ ಮತ್ತೆ ಸ್ವಲ್ಪ ಕಾಲ ವಿಚಾರಣೆಯನ್ನು ಮಾಡಿದರು ಮತ್ತು ಕ್ರೂರವಾದ ಸೈನಿಕರ ಕೈಗೆ ನಮ್ಮ ಸ್ವಾಮಿಯನ್ನು ಒಪ್ಪಿಸಿಕೊಟ್ಟು ಬಿಟ್ಟರು. ಅಲ್ಲಿ ನಮ್ಮ ಸ್ವಾಮಿಗೆ ಅವರು ಗೇಲಿ ಮಾಡಿದರು, ಅಪಹಾಸ್ಯ ಮಾಡಿದರು, ಚಡಿಯೇಟುಗಳಿಂದ ಕ್ರಿಸ್ತನನ್ನು ಹೊಡೆದರು. ತಿರುಗಿ ಮತ್ತೆ ಆ ಪಟ್ಟಣದ ಉದ್ದಕ್ಕೆ ಯೇಸು ಸ್ವಾಮಿಯನ್ನು ನಡೆಸುತ್ತಾ ಪಿಲಾತನ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ. ಮತ್ತೊಮ್ಮೆ ಆ ಪಿಲಾತನ ಎದುರುಗಡೆ ದೀರ್ಘಕಾಲದ ವಾದ ಮಂಡಿಸಲಾಯಿತು. ಪ್ರಿಯರೇ, ಆದಾಗ್ಯೂ ಕೂಡ ಕ್ರಿಸ್ತನಲ್ಲಿ ಯಾವ ತಪ್ಪೂ ಕೂಡ ಕಂಡು ಬರಲಿಲ್ಲ. ಸಿಪಾಯಿಗಳು ನಮ್ಮ ಕ್ರಿಸ್ತನ ಬಟ್ಟೆಯನ್ನು ತೆಗೆದುಹಾಕಿ ಕೆಂಪು ಒಳ್ಳೆಯನ್ನು ಹೊದಿಸಿದರು. ಮುಳ್ಳಿನ ಕಿರೀಟವನ್ನು ಆತನ ತಲೆಯ ಮೇಲೆ ಇಟ್ಟರು. ಇಷ್ಟೆಲ್ಲ ಹಿಂಸೆ ಮಾಡಿದ ಮೇಲೆ ನಮ್ಮ ಕ್ರಿಸ್ತನನ್ನು ಮರಣ ದಂಡನೆಗೆ ಒಪ್ಪಿಸಿಬಿಟ್ಟರು. ನಮ್ಮ ಕ್ರಿಸ್ತನು ಉರಿ ಬಿಸಿಲಿನಲ್ಲಿ ತನ್ನ ಬೆನ್ನಿನ ಮೇಲೆ ಚಡಿಗಳಿಂದ ಹೊಡೆದಿರ್ತಕ್ಕಂಥ ಆ ತಿಂದಂಥ ಬೆನ್ನಿನ ಮೇಲೆಯೇ ಕ್ರೂಜೆಯನ್ನು, ಭಾರವಾದ ಕ್ರೂಜೆಯನ್ನು ಹೊತ್ತುಕೊಂಡು ನಮ್ಮ ಸ್ವಾಮಿ ಬೀದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಗೋಲ್ಗೊತ್ತದ ಕಡೆಗೆ ಸಾಗುತ್ತಾ ಇದ್ದಾರೆ. ಅಲ್ಲಿ ಗೋಲ್ಗೊತ್ತ ಗುಡ್ಡಕ್ಕೆ ಹೋದ ಮೇಲೆ ನಮ್ಮ ಸ್ವಾಮಿಗೆ ಕೈಕಾಲುಗಳನ್ನು ಮೊಳೆಗಳಿಂದ ಜಡಿಸಿದರು. ಇದಾದ ನಂತರ, ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ ನಂತರ, ಇವೆಲ್ಲವುಗಳ ಮಧ್ಯದಲ್ಲಿಯೂ ಕೂಡ ನಮ್ಮ ಸ್ವಾಮಿ ಬಾಯಿ ತೆರೆಯಲಿಲ್ಲ, ಒಂದು ಮಾತೂ ಕೂಡ ಆಡಲಿಲ್ಲ, ಯಾರ ಮೇಲೆಯೂ ಆತನು ಗುಣಗುಟ್ಟಲಿಲ್ಲ. ಮತ್ತು ಯಾರಾದರೂ ನನಗೆ ಕರುಣೆ ತೋರಿಸಾರೇ ಎಂಬುದಾಗಿಯೂ ಕೂಡ ನಮ್ಮ ಸ್ವಾಮಿ ಬಯಸಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ. ಆತನ ದೇಹ, ಇಡೀ ದೇಹ ವೇದನೆಗೆ ಒಳಗಾಗಿದೆ, ಗಂಟಲು ಒಣಗಿ ಹೋಗಿದೆ. ಆಗ ನಮ್ಮ ಸ್ವಾಮಿ ಕೂಗುತ್ತಾ ಇದ್ದಾರೆ, ಏನೆಂದು?
ಇದೇ 5ನೇ ಮಾತು, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಇದು ಯಾರಿಂದಲೂ ಕರುಣೆಯನ್ನು ಬಯಸುವಂತಹ ಕೂಗಲ್ಲ, ಅಥವಾ ನನ್ನ ಬಾಧೆ ಕಡಿಮೆ ಮಾಡಬೇಕು ಎಂದು ಕೇಳಿಕೊಳ್ಳುವಂತಹ ಕೂಗು ಕೂಡ ಅಲ್ಲ. ಆದರೆ ತನ್ನ ದೇಹದ ಒಳಗಡೆ ಆಗುತ್ತಿರುವಂತಹ ತೀವ್ರತೆಯನ್ನು ನಮ್ಮ ಸ್ವಾಮಿ ಈ ರೀತಿ ಇಲ್ಲಿ ವ್ಯಕ್ತಪಡಿಸುತ್ತಾ ಇದ್ದಾರೆ, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಇಲ್ಲಿ ಯೆರೆಮೀಯನು ಬರೆದದ್ದನ್ನು ನಾವು ನೋಡಿದ್ದೇವೆ. ಮೇಲಣ ಲೋಕದಿಂದ ದೇವರು ಬೆಂಕಿಯನ್ನು ಕಳಿಸಿದ್ದಾರೆ, ಅದು ನನ್ನ ಎಲುಬುಗಳಲ್ಲಿ ವ್ಯಾಪಿಸಿದೆ ಎಂಬುದಾಗಿ. ಆದುದರಿಂದ ನಮ್ಮ ಸ್ವಾಮಿ ಇಲ್ಲಿ ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಕೂಗುತ್ತಾ ಇದ್ದಾರೆ ಪ್ರಿಯರೇ. ಕೀರ್ತನೆ 32ರಲ್ಲಿ ನಾವು ನೋಡುತ್ತೇವೆ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು ಎಂಬುದಾಗಿ. ಇಲ್ಲಿ ನಮ್ಮ ಸ್ವಾಮಿಯವರು ಇಡೀ ಮಾನವ ಜನಾಂಗದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡಿದ್ದಾರೆ. ಆದ್ದರಿಂದ ಇಲ್ಲಿ ಆತನಿಗೆ ನೀರಡಿಕೆಯಾಗಿ ಆತನು ತನ್ನ ಬೇದನೆಯನ್ನು ಈ ರೀತಿ ವ್ಯಕ್ತಪಡಿಸುತ್ತಾ ಇದ್ದಾರೆ. ಇಲ್ಲಿ ಯೇಸು ಸ್ವಾಮಿಗೆ ಕೀರ್ತನೆ 42ರಲ್ಲಿ ನಾವು ನೋಡ್ತೇವೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ ಎಂಬುದಾಗಿ. ಹೌದು, ನಮ್ಮ ದೇವರು ಆ ಬಾಯಾರಿದ ಜಿಂಕೆ ಯಾವ ರೀತಿ ನೀರಿಗಾಗಿ ಹಾರೈಸ್ತದೋ ಆ ರೀತಿಯಲ್ಲಿ ಇಲ್ಲಿ ದೇವರಿಗಾಗಿ ಆತನು ಹಾರೈಸುತ್ತಾ ಇದ್ದಾನೆ. ಇಂಥ ಒಂದು ಹಂಬಲಿಕೆ ನಮ್ಮದು ಕೂಡ ಆಗಿರಬೇಕು ಪ್ರಿಯರೇ. ನಾವು ನಮ್ಮ ಪಾಪಗಳನ್ನು ಕ್ರಿಸ್ತನ ಮುಂದೆ ಅರಿಕೆ ಮಾಡಬೇಕು. ನಾವು ನಮ್ಮ ಪಾಪ ಕೃತ್ಯಗಳನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯಬೇಕು, ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು. ಒಂದು ವೇಳೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯದೆ ಅದೇ ಕೆಟ್ಟ ದಾರಿಯಲ್ಲಿ ನಡೆಯುವವರಾಗಿರುವುದಾದರೆ ಪ್ರತಿದಿನ ನಮ್ಮ ಸ್ವಾಮಿಗೆ ಈ ರೀತಿಯ ಬೆಂಕಿ ಆತನ ದೇಹದಲ್ಲಿ ಉಂಟಾಗುವಂಥದ್ದಾಗಿದೆ. ಆ ಬೆಂಕಿ ಆತನ ಎಲುಬುಗಳಲ್ಲೆಲ್ಲ ವ್ಯಾಪಿಸುವಂಥದ್ದಾಗಿದೆ. ಪ್ರತಿನಿತ್ಯ ಕರ್ತನು ನಮಗಾಗಿ ಶ್ರಮೆಯನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಈ ಹೊತ್ತೇ ನಾವು ಎಚ್ಚೆತ್ತುಕೊಳ್ಳೋಣ, ಈ ಹೊತ್ತೇ ನಾವು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳೋಣ, ಈ ಹೊತ್ತೇ ನಾವು ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಅವುಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡೋಣ. ಬಾಯಾರಿದ ಜಿಂಕೆ ಹಾಗೆ ಕ್ರಿಸ್ತನಿಗಾಗಿ ಹಾತೊರೆಯೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗಾಗಿ ಕ್ರೂಜೆಯಲ್ಲಿ ಬಾಧೆಯನ್ನು ಅನುಭವಿಸಿರುವಂಥ ಯೇಸು ಕರ್ತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ಶಿಲುಬೆಯ ಮೇಲೆ ಆಡಿರುವ 5ನೇ ಮಾತನ್ನು ಧ್ಯಾನಿಸಲಿಕ್ಕೆ ಕೃಪೆ ಮಾಡಿ ನಡೆಸುತ್ತಾ ಇದ್ದದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನಿನ್ನ ಮನವು ನೀರಿಗಾಗಿ ಹಾತೊರೆಯಿತು ಎಂಬುದಾಗಿ ಕಲಿತುಕೊಂಡಿದ್ದೇವೆ ಸ್ವಾಮಿ. ಮೇಲಣ ಲೋಕದಿಂದ ಬಂದ ಬೆಂಕಿ ನಿನ್ನ ದೇಹದೊಳಗೆ ಎಲುಬುಗಳೊಳಗೆ ವ್ಯಾಪಿಸಿಕೊಂಡಿರುವುದನ್ನು ನಾವು ಕಲಿತುಕೊಂಡಿದ್ದೇವೆ ದೇವ. ನಾವು ನಮ್ಮ ಸ್ವ ಇಚ್ಛೆಯಂತೆ ಜೀವಿಸುತ್ತಾ ದುರ್ಮಾರ್ಗದಲ್ಲಿ ನಡೆಯುತ್ತಾ ಪಾಪ ಕೃತ್ಯಗಳನ್ನು ಮಾಡುತ್ತಾ ಇರುವುದಾದರೆ ದೇವ, ಪ್ರತಿದಿನ ನಿನಗೆ ಈ ಥರ ಸಂಕಟ ಉಂಟಾಗುತ್ತದೆ ದೇವ. ಇದನ್ನು ಇವತ್ತು ಗ್ರಹಿಸಿಕೊಳ್ಳಲಿಕ್ಕೆ ನಮ್ಮ ಹೃದಯವನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ನಾವೆಲ್ಲರೂ ನಿನ್ನ ಕಡೆಗೆ ತಿರುಗಲಿಕ್ಕೆ ಸಹಾಯ ಮಾಡು ಸ್ವಾಮಿ. ನಾವು ನಿನಗೆ ಮೆಚ್ಚುಗೆ ಜೀವನವನ್ನು ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.